ಅಯೋಧ್ಯೆಯ ರಾಮ ಮಂದಿರದಲ್ಲಿ ಸ್ಥಾಪಿಸಲು ಬಾಲ ಶ್ರೀರಾಮನನ್ನ ರಚಿಸಿಕೊಟ್ಟ ಇನ್ನೊಬ್ಬ ಪ್ರಮುಖ ಶಿಲ್ಪಿ ಇಡಗುಂಜಿಯ ಗಣೇಶ ಭಟ್ಟರು ರಚಿಸಿದ ಅನ್ನಪೂರ್ಣೇಶ್ವರಿ ದೇವಿಯ ಮೂರ್ತಿ ಫೆಬ್ರವರಿ 7ರಂದು ಶುಕ್ರವಾರ ಕಾಶಿ ವಿಶ್ವನಾಥ ದೇವಾಲಯದ ಬಳಿ ಅದೇ ಆವಾರದಲ್ಲಿ ಶೃಂಗೇರಿಯ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಹಸ್ತದಿಂದ ಪ್ರತಿಷ್ಠಾಪನೆಗೊಳ್ಳಲಿದೆ. ಈ ಕುರಿತು ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿದ ಗಣೇಶ ಭಟ್ಟರು, ಇದು ನನ್ನ ಜೀವನದ ಅತ್ಯಂತ ಸಂತಸದ ಕ್ಷಣ ಎಂದು ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ. ಇಡಗುಂಜಿ ಗಣೇಶ್ ಭಟ್ಟರ ಶಿಲ್ಪ ಅನ್ನಪೂರ್ಣೇಶ್ವರಿ ಕಾಶಿ ವಿಶ್ವನಾಥನ ಬಳಿಗೆ. ಫೆಬ್ರವರಿ 7ರಂದು ಶೃಂಗೇರಿಯ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳಿಂದ ಪ್ರತಿಷ್ಠಾಪನೆ. ಇಡಗುಂಜಿ ಗಣೇಶ್ ಭಟ್ಟರು ಬಹುಶಃ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಗಣೇಶ್ ಭಟ್ಟರನ್ನು ಪರಿಚಯಿಸುವ ಅಗತ್ಯವೇ ಇಲ್ಲ. ಅದರಲ್ಲೂ ಅಯೋಧ್ಯೆಯ ಶ್ರೀರಾಮ ಮಂದಿರ ಟ್ರಸ್ಟ್ ಆಹ್ವಾನದಂತೆ ಅಯೋಧ್ಯೆಯಲ್ಲಿ 7 ತಿಂಗಳು ತಮ್ಮ ಸಹಶಿಲ್ಪಿಗಳೊಂದಿಗೆ ವಾಸ ಮಾಡಿ ಶಾಸ್ತ್ರೋಕ್ತವಾಗಿ ಬಾಲ ಶ್ರೀರಾಮನ ಮೂರ್ತಿಯನ್ನು ರಚಿಸಿಕೊಟ್ಟು ಬಂದ ನಂತರ ಇಡಗುಂಜಿಯ ಶಿಲ್ಪಿ ಗಣೇಶ್ ಭಟ್ಟರು ದೇಶದಾದ್ಯಂತ ಪರಿಚಯಿಸಿಕೊಂಡು ರಾಜ್ಯದ ಮನೆಮಾತಾಗಿ ಬಿಟ್ಟರು. ಹೌದು, ಇಡಗುಂಜಿ ಮಹಾಗಣಪತಿ ದೇವರ ಮುಖ್ಯ ಅರ್ಚಕರಲ್ಲಿ ಒಬ್ಬರಾಗಿದ್ದ ಲಕ್ಷ್ಮೀನಾರಾಯಣ್ ಭಟ್ ಮತ್ತು ಶ್ರೀಮತಿ ಮಹಾಂಕಾಳಿ ಭಟ್ ಅವರ ದ್ವಿತೀಯ ಪುತ್ರರಾದ ಗಣೇಶ್ ಭಟ್ಟರು ಕುಟುಂಬದ ಸಂಪ್ರದಾಯದಂತೆ ಶಾಸ್ತ್ರಾಧ್ಯಯನ ಮಾಡುತ್ತಾ ಶಾಲೆಯಲ್ಲಿ ಓದಿದವರು. ಇಡಗುಂಜಿ ಮಹಾಗಣಪತಿಗೆ ಮೃದುವಾದ ಹೂಗಳನ್ನು ಮುಡಿಸಿ ಪೂಜೆ ಸಲ್ಲಿಸುತ್ತಿದ್ದ ಗಣೇಶ್ ಭಟ್ಟರು ಮುಂದೆ ಕಠಿಣವಾದ ಶಿಲೆಗಳನ್ನು ಕೆತ್ತಿ ದೈವತ್ವ ಸ್ವರೂಪ ನೀಡುವ ಕಲೆಯನ್ನು ಸಿದ್ಧಿಸಿಕೊಂಡಿದ್ದೇ ರೋಚಕವಾದದ್ದು. ಗಣೇಶ್ ಭಟ್ಟರು ಕೆತ್ತಿದ ಶಿಲ್ಪಗಳು ದೈವತ್ವ ಸ್ವರೂಪದ ಜೀವಕಳೆ ತುಂಬಿಕೊಳ್ಳುತ್ತಿದ್ದರಿಂದಲೇ ಗಣೇಶ್ ಭಟ್ಟರು ಬಹುಬೇಗ ಪ್ರಸಿದ್ಧರಾದರು. ಇವರು ರಚಿಸಿದ ಹಲವು ಶಿಲ್ಪ ಕಲಾಕೃತಿಗಳು ನಾಡಿನಾದ್ಯಂತ ಪ್ರತಿಷ್ಠಾಪಿಸಿ ಪೂಜಿಸಲ್ಪಡುತ್ತವೆ. ಪ್ರಪಂಚದ ಮೊಟ್ಟಮೊದಲ ಯಕ್ಷನಾಟ್ಯ ವಿನಾಯಕ ಶಿಲ್ಪ ಸಿದ್ದಾಪುರದಲ್ಲಿ ಪೂಜಿಸಲ್ಪಡುತ್ತಿದೆ. ಇವರೇ ವಿನ್ಯಾಸಗೊಳಿಸಿದ 32 ಮುದ್ಗಲ ಪುರಾಣದ ಗಣಪತಿ ಶಿಲ್ಪಗಳು ಉಡುಪಿ ಜಿಲ್ಲೆಯ ಹಟ್ಟಿಯಂಗಡಿ ದೇವಾಲಯದಲ್ಲಿದೆ. 9 ಅಡಿ ಉದ್ದದ ಏಕಶಿಲೆಯ ಕಾಮಧೇನು ವಿಗ್ರಹ ಇಂಗ್ಲೆಂಡಿನ ಸಮ್ಮರ್ ಸೆಟ್ನಲ್ಲಿ 7 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ವಿಗ್ರಹ
ಅಮೆರಿಕಾದಲ್ಲಿ ಸ್ಥಾಪನೆಗೊಂಡಿದೆ. 14 ಅಡಿ ಎತ್ತರದ ಗರುಡನ ವಿಗ್ರಹ ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ನಲ್ಲಿ ಸ್ಥಾಪಿತವಾಗಿದೆ. ಹೀಗೆ ದೇಶ ವಿದೇಶಗಳಲ್ಲಿ ಗಣೇಶ್ ಭಟ್ಟರು ಕೆತ್ತಿದ ವಿಗ್ರಹಗಳು ಪೂಜಿಸಲ್ಪಡುತ್ತಿವೆ. ಇಂತಿಪ್ಪ ಗಣೇಶ್ ಭಟ್ಟರು ರಚಿಸಿದ ಅನ್ನಪೂರ್ಣೇಶ್ವರಿ ದೇವಿಯ ಮೂರ್ತಿ ಫೆಬ್ರವರಿ 7ರಂದು ಶುಕ್ರವಾರ ಕಾಶಿ ವಿಶ್ವನಾಥ ದೇವಾಲಯದ ಬಳಿ ಅದೇ ಆವಾರದಲ್ಲಿ ಶೃಂಗೇರಿಯ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಹಸ್ತದಿಂದ ಪ್ರತಿಷ್ಠಾಪನೆಗೊಳ್ಳಲಿದೆ. ಅಲ್ಲಿ ಶಂಕರ್ಪುರಿ ಮಹಾರಾಜರ ಇಚ್ಛೆಯಂತೆ ಈ ಪ್ರತಿಷ್ಠಾಪನೆ ನೆರವೇರಲಿದೆ. ಈ ಮೂರ್ತಿಯನ್ನು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಸ್ವತಃ ಪೂಜೆ ನೆರವೇರಿಸಿ ಮೂರ್ತಿಯನ್ನು ಶೃಂಗೇರಿಯಿಂದ ಬೀಳ್ಕೊಟ್ಟಿದ್ದಾರೆ. ಕಾಶಿಯಲ್ಲಿ ಈಗಾಗಲೇ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿದೆ. ಈ ಕುರಿತು ಶೃಂಗೇರಿ ಪೀಠದಿಂದಲೇ ಆಮಂತ್ರಣ ಪತ್ರಿಕೆಗಳನ್ನು ಕಳಿಸಲಾಗಿದೆ. ಗಣೇಶ್ ಭಟ್ಟರು ರಚಿಸಿದ ಶ್ರೀರಾಮನ ಮೂರ್ತಿ ಇನ್ನೂ ಸೂಕ್ತ ಸ್ಥಳದಲ್ಲಿ ಪ್ರತಿಷ್ಠಾಪನೆಗಾಗಿ ಕಾಯುತ್ತಿದೆ. ಪುರಾಣ ಪ್ರಸಿದ್ಧ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ತಾವು ನಿರ್ಮಿಸಿದ ಮೂರ್ತಿ ಪ್ರತಿಷ್ಠಾಪನೆ ಆಗಿರುವುದಕ್ಕೆ ಶಿಲ್ಪಿ ಗಣೇಶ್ ಭಟ್ಟರು ನುಡಿಸಿರಿಯೊಂದಿಗೆ ಮಾತನಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಕಾಶಿಪುರ ವರಾಧೀಶ್ವರಿ ಚಕ್ರವರ್ತಿನಿ ಮಾತಾನ್ನ ಪೂರ್ಣೇಶ್ವರಿ ಭಿಕ್ಷಾಟನೆಗೆ ಬಂದ ಶಿವನಿಗೆ ಅನ್ನ ನೀಡಿದ ಮಹಾತಾಯಿ ಇವಳು ಜಟಾಮುಕುಟ ಧಾರಿಣಿಯಾಗಿ ಸರ್ವಾಭರಣ ಅಲಂಕೃತಿಯಾಗಿ ಭುಜದ ಮೇಲೆ ಕೇಶ ಹರಡಿದವಳಾಗಿ ರೂಪಿಸಿದ್ದೇನೆ. ಪ್ರಭಾವಳಿಯಲ್ಲೂ ಹೂವಿನ ಅಲಂಕಾರವಿದೆ. 2.25 ಅಡಿ ಎತ್ತರದ ಮೂರ್ತಿಯನ್ನು ಕಾರ್ಕಳದ ಕಠಿಣ ಕೃಷ್ಣಶಿಲೆಯಲ್ಲಿ ನಿರ್ಮಿಸಿದ್ದೇನೆ. ಮಂದಹಾಸಿನಿಯಾಗಿರುವ ತಾಯಿ ಶುದ್ಧ ಭಾರತೀಯ ಶಿಲ್ಪ ಪರಂಪರೆಯಂತೆ ನಿರ್ಮಾಣಗೊಂಡಿದ್ದಾಳೆ. ಮಾಂಗಲ್ಯ ಸರ ಧರಿಸಿ ಮಂಗಲಕರವಾಗಿದ್ದಾಳೆ. ಲಲಾಟದಲ್ಲಿ ತಿಲಕವಿದೆ. 4 ತಿಂಗಳಲ್ಲಿ ಶಾಸ್ತ್ರೋಕ್ತವಾಗಿ ಇದರ ನಿರ್ಮಾಣ ಮಾಡಿದ್ದೇನೆ. ಫೆಬ್ರವರಿ 5ರಂದು ಕಾಶಿಗೆ ಪ್ರಯಾಣ ಬೆಳೆಸಿ ಅಲ್ಲಿ ಚಿನ್ನದ ಚಾಣದಿಂದ ದೇವಿಯ ನೇತ್ರೋನ್ಮಿಲನ ಶಾಸ್ತ್ರವನ್ನ ಪೂರ್ಣಗೊಳಿಸಲಿದ್ದೇನೆ. ಅನ್ನಪೂರ್ಣೇಶ್ವರಿಯ ಕೈಯಲ್ಲಿ ಅನ್ನದ ಪಾತ್ರೆ ಮತ್ತು ಸೌಟು ಇದೆ. ಇದರಿಂದ ತಾಯಿ ಶಿವನ ಕಪಾಲ ಪಾತ್ರೆ ತುಂಬುವಷ್ಟು ಬಡಿಸಿದಳು. ಈ ಭಕ್ತಿ ಭಾವನೆ ಭಕ್ತರಲ್ಲಿ ಸಂಚರಿಸುವಂತೆ ಮೂರ್ತಿಯನ್ನ ನಿರ್ಮಿಸಿದ್ದೇನೆ. ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಮತ್ತು ಶ್ರೀ ಶಂಕರಪುರಿ ಮಹಾರಾಜರು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಕನ್ನಡದ ಶಿಲೆ, ಕನ್ನಡದ ಶಿಲ್ಪಿಯ ಕೈಯಲ್ಲಿ ಅನ್ನಪೂರ್ಣಿಯಾಗಿ ಕಾಶಿಯಲ್ಲಿ ನೆಲೆಸುವುದು ನನ್ನ ಜೀವನದಲ್ಲಿ ರಾಮನ ಮೂರ್ತಿಯ ರಚನೆಯ ನಂತರದ ಅತ್ಯಂತ ಸಂತಸದ ಕ್ಷಣ. ಹೀಗೆ ಗಣೇಶ್ ಭಟ್ಟರು ಭಾರತೀಯ ಶಿಲ್ಪಕಲಾ ಕ್ಷೇತ್ರಕ್ಕೆ ಶಿಲ್ಪಕಲಾ ಶಾಸ್ತ್ರವನ್ನು ಕಲಿಸುವ ಗುರುವಾಗಿ ಸ್ವತಃ ಮೂರ್ತಿ ಶಿಲ್ಪಿಯೂ ಆಗಿ ವಿಶ್ವದಲ್ಲಿ ಹಲವು ದಾಖಲೆ ನಿರ್ಮಿಸಿದ್ದಾರೆ. ಇದೀಗ ಅನ್ನಪೂರ್ಣೇಶ್ವರಿ ದೇವಿಯ ಮೂರ್ತಿ ಕಾಶಿ ವಿಶ್ವನಾಥನ ದೇವಾಲಯದ ಬಳಿ ಅದೇ ಆವಾರದಲ್ಲಿ ಪ್ರತಿಷ್ಠಾಪನೆಗೊಳ್ಳುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿಯಾಗಿದೆ. ಸಂಜಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.